ಎಲ್ಲರಿಗೂ ನಮಸ್ಕಾರ. ಇವತ್ತು ಮಾರ್ಕೆಟ್ ಹೆಂಗೆ ಪರ್ಫಾರ್ಮ್ ಮಾಡಿದೆ ನೋಡೋಣ. ಇವತ್ತು ನೋಡಿ ನಿಫ್ಟಿ ಬಂದ್ಬಿಟ್ಟು 218 ಪಾಯಿಂಟ್ಸ್ ಕರೆಕ್ಟ್ ಆಗಿದೆ. ನಾವು ಹಾಕಿರೋ ಮಂತ್ಲಿ ಸಪೋರ್ಟ್‌ನ ಬ್ರೇಕ್ ಆಗಿದೆ. ನೋಡಿ ಮಂತ್ಲಿ ಸಪೋರ್ಟ್‌ನ ಬ್ರೇಕ್ ಆಗಿ ಕೆಳಗಡೆ ಬಂದಿದೆ. ಆಲ್ಮೋಸ್ಟ್ ನಿಫ್ಟಿ ಬಂದ್ಬಿಟ್ಟು 24,700 ಹತ್ರ ಟ್ರೇಡ್ ಆಗ್ತಿದೆ. ಸೊ ಮತ್ತೆ ಮತ್ತೆ ಮಾರ್ಕೆಟ್ ಫಾಲ್ ಆಗೋ ಚಾನ್ಸಸ್ ಇದೆ. ಸೊ ನಾಳೆ ಡಿ-ಐ-ಎಸ್ ಏನಾದರೂ ಮಾರ್ಕೆಟ್ ಮೇಲೆ ಹತ್ತಿಸ್ತಾರಾ ಇಲ್ಲ ನೋಡಬೇಕು. ಬಟ್ ಇನ್ನೂ ವಾರ್ ಎಫೆಕ್ಟ್ ಇನ್ನೂ ಮುಗ್ದಿಲ್ಲ. ಸೊ ಈ ಇರಾನ್ ಇಸ್ರೇಲ್ ವಾರ್ ಬಂದ್ಬಿಟ್ಟು ಯಾವಾಗ ಫಿನಿಶ್ ಆಗುತ್ತೋ ನೋಡಬೇಕು. ಆಮೇಲೆ ಬ್ಯಾಂಕ್ ನಿಫ್ಟಿ ನೋಡಿದ್ರೆ ಇವತ್ತು ಆಲ್ಮೋಸ್ಟ್ 980 ಪಾಯಿಂಟ್ಸ್ ಕಮ್ಮಿ 1000 ಪಾಯಿಂಟ್ಸ್ ಮೇಲೆ ಕರೆಕ್ಟ್ ಆಗಿತ್ತು. ಸೊ ಮಾರ್ಕೆಟ್ ಸ್ವಲ್ಪ ರಿಕವರಿ ಆಗಿದೆ. ನೋಡಿ ಪಾಯಿಂಟ್ ಡೌನು. ನನಗೆ ಗೊತ್ತಿದ್ದಂಗೆ 49,700 ಗಂಟ ಬರೋ ಚಾನ್ಸಸ್ ಇದೆ. ನೋಡಿ ಇಲ್ಲೊಂದು ಸಪೋರ್ಟ್ ಇದೆ ನೋಡಿ. ಲೈನಿಗೆ ಕನ್ವರ್ಟ್ ಮಾಡ್ತೀನಿ. ಹೋದ್ ಸರಿ ಇಲ್ಲಿ ಡಬಲ್ ಬಾಟಮ್ ಕೊಟ್ಟು ಮಾರ್ಕೆಟ್ ಮೇಲಕ್ಕೆ ಹೋಗಿತ್ತು. ಮತ್ತೆ ಈ ಜಾಗದಲ್ಲಿ ಸಪೋರ್ಟ್ ತಗೊಳುತ್ತಾ ಇಲ್ಲ ಇದನ್ನ ಬ್ರೇಕ್ಔಟ್ ಮಾಡುತ್ತಾ ಅನ್ನೋದು ನಾವು ನೋಡಬೇಕು. ಸೊ ವಾರು ಎಫೆಕ್ಟ್ ಹೆಂಗಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದು ಮಾರ್ಕೆಟು. ಇವತ್ತು ಬ್ಯಾಂಕ್ ಸ್ಟಾಕ್ಸ್ ಎಲ್ಲ ತುಂಬ ಕರೆಕ್ಟ್ ಆಗಿದೆ. ಒಳ್ಳೆ ಬ್ಯಾಂಕ್ ಎಲ್ಲ ಕರೆಕ್ಟ್ ಆಗಿದೆ. ಸೊ ಶೇರ್ಸ್‌ನ ಒಂದೇ ಸರಿ ಕನ್ಸಿಡರ್ ಮಾಡ್ತೀರಾ ಸ್ವಲ್ಪ ಸ್ವಲ್ಪನೇ ಕನ್ಸಿಡರ್ ಮಾಡಿ. ಸೆನ್ಸೆಕ್ಸ್ ನೋಡೋಣ. ಸೆನ್ಸೆಕ್ಸ್ ಏನು ಜಾಸ್ತಿ ಇವತ್ತು ಬಿದ್ದಿಲ್ಲ ರೀ. ಬರೀ 600 ಪಾಯಿಂಟ್ ಬ್ಯಾಂಕ್ ನಿಫ್ಟಿನ ಕಂಪೇರ್ ಮಾಡಿದ್ರೆ ಸೆನ್ಸೆಕ್ಸ್ ತುಂಬ ಕಡಿಮೆ ಬಿದ್ದಿದೆ. ಪರ್ಸೆಂಟೇಜ್ ನೋಡಿದ್ರೆ 0.78% ಬಿದ್ದಿದೆ ಅಷ್ಟೇ. ಅಂಡ್ ದೆನ್ ಇದು ಮೆಡಿಸಿನ್ ಕಂಪ್ನೀಸು ಆಮೇಲೆ ಐಟಿ ಕಂಪ್ನೀಸ್ ಎಲ್ಲ ಇವತ್ತೇನು ಕರೆಕ್ಟ್ ಆಗಿಲ್ಲ. ಮ್ಯಾಕ್ಸಿಮಮ್ ಬ್ಯಾಂಕ್ ಸ್ಟಾಕ್ಸೇ ಕರೆಕ್ಟ್ ಆಗಿದ್ದು ಜಾಸ್ತಿ ಇವತ್ತು. ನೋಡಿ ಆಕ್ಸಿಸ್ ಬ್ಯಾಂಕು 2% ಕರೆಕ್ಟ್ ಆಗಿದೆ. ಎಸ್-ಬಿ-ಐ 3% ಕರೆಕ್ಟ್ ಆಗಿದೆ. ಎಚ್-ಡಿ-ಎಫ್-ಸಿ 2% ಕರೆಕ್ಟ್ ಆಗಿದೆ. ನೋಡಿ ಎಲ್ಲ ಬ್ಯಾಂಕ್ ಸ್ಟಾಕ್ಸ್ ಎಲ್ಲ ಕರೆಕ್ಷನ್ ಇದೆ. ಐ-ಟಿ-ಸಿ ಇವತ್ತೇನು ಕರೆಕ್ಷನ್ 1.5% ಜಾಸ್ತಿ ಆಗಿದೆ. ಓಕೆ ಬ್ಯಾಂಕ್ ಸ್ಟಾಕ್ಸಲ್ಲಿ ತುಂಬ ಕರೆಕ್ಟಾಗಿ ಕರೆಕ್ಷನ್ ಆಗಿರೋದು ಇವತ್ತು ಬಂದ್ಬಿಟ್ಟು ಫೆಡರಲ್ ಬ್ಯಾಂಕು. ಸೊ 5% ಗಂಟ ಕರೆಕ್ಟ್ ಆಗಿತ್ತು. ನೋಡಿ ಈ ಲೋ ಬಂದಿದೆ ನೋಡಿ. ನೋಡಿ ಈ ಲೋ. ನಾವು ಇದು ಆಲ್ರೆಡಿ ಮಾರ್ಕ್ ಮಾಡಿದ್ರಿ. ಇದೇ ಲೋ ಹತ್ರ ಇದ್ದಾನೆ. ಇಲ್ಲಿ ಕನ್ಸಿಡರ್ ಮಾಡೋರು ಮಾಡ್ಬೋದು. ಇಲ್ಲಾಂದ್ರೆ 200 ಡೇಸ್ ಆವರೇಜು ಪಾಯಿಂಟ್ ಹತ್ರನೂ ಕನ್ಸಿಡರ್ ಮಾಡೋರು ಮಾಡ್ಬೋದು. ಬಟ್ ಇಲ್ಲೇ ಕನ್ಸಿಡರ್ ಮಾಡ್ಬೋದು. ನೋಡಿ ಇಲ್ಲಿ ಕನ್ಸಿಡರ್ ಮಾಡಿ ಆಲ್ರೆಡಿ ಹೋಗಿತ್ತು. ಆಲ್ರೆಡಿ ಎಷ್ಟು ಪಾಯಿಂಟ್ ಕೊಟ್ಟಿದೆ ಇದು ಅಂತ ನೋಡಿದ್ರೆ ನೋಡಿ ಲಾಸ್ಟ್ ಟೈಮ್ ಇಲ್ಲಿ ಕನ್ಸಿಡರ್ ಮಾಡಿ ಸ್ವಿಂಗ್ ಟ್ರೇಡಿಂಗ್ ಮಾಡೋರು ಓಕೆ. ಲಾಂಗ್ ಟೈಮ್ ಇನ್ವೆಸ್ಟರ್ ನೋಡಿ 10% ಕೊಟ್ಟಿತ್ತು. ಮತ್ತೆ ಅದೇ 10% ಕರೆಕ್ಟ್ ಆಗಿದೆ. ಸೊ ಮತ್ತೆ ಇಲ್ಲಿ ಕನ್ಸಿಡರ್ ಮಾಡಿ. ಮತ್ತೆ ಕರ್ನಾಟಕ ಬ್ಯಾಂಕ್ ನೋಡಿ. ಈ ಫೆಡರಲ್ ಬ್ಯಾಂಕು, ಕರ್ನಾಟಕ ಬ್ಯಾಂಕ್‌ನ ಒಳ್ಳೆ ಬ್ಯಾಂಕ್ ರೀ. ಇವುದು ಮೇನ್ ಬಂದ್ಬಿಟ್ಟು ಗೋಲ್ಡ್ ಇಟ್ಕೊಂಡು ಲೋನ್ ಕೊಡ್ತಾರೆ. ಸೊ ಜಾಸ್ತಿ ಪ್ರೊಸೀಜರ್ಸ್ ಇರಲ್ಲ. ಸೊ ಲೋನ್ ರೀಪೇ ಆಗಿಲ್ಲ ಅಂದ್ರೂ ಇವ್ರಿಗೆ ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಗೋಲ್ಡ್ ರೇಟ್ ಪ್ರೈಸ್ ಜಾಸ್ತಿ ಆಗ್ತಾನೆ ಇರುತ್ತೆ. ಆಮೇಲೆ ಗೋಲ್ಡ್ ರೇಟ್‌ಗಿಂತ ಇವಾಗಿರೋ ಮಾರ್ಕೆಟ್ ಪ್ರೈಸ್‌ಗಿಂತ ಕಡಿಮೆನೇ ಅವರು ಲೋನು ಕೊಡ್ತಾರೆ. ಇಲ್ಲಿ ನೋಡಿ ಕರ್ನಾಟಕ ಬ್ಯಾಂಕು ಒಂಥರ ಈ ಟ್ರೆಂಡು ಬ್ರೇಕ್ಔಟ್ ಆಗಿಲ್ಲ. ನೋಡಿ ಇಲ್ಲೊಂದು ಟ್ರೆಂಡ್ ಹಾಕಿದೆ. ಓಕೆ ಟ್ರೆಂಡ್ ಬ್ರೇಕ್ಔಟ್ ಆಯಿತು. 200 ಡೇಸ್ ಇಎಂಐ ಬ್ರೇಕ್ಔಟ್ ಆಗಿದೆ. ನೋಡೋಣ ಮತ್ತೆ ಈ ಲೋ ಬರುತ್ತಾ ಅನ್ನೋದು ಮತ್ತೆ ಲೋ ಬಂದರೆ ಕನ್ಸಿಡರ್ ಮಾಡೋಣ. ಕರ್ನಾಟಕ ಬ್ಯಾಂಕ್ ಒಂಥರ ಸ್ವಿಂಗ್ ಟ್ರೇಡಿಂಗ್ ಚೆನ್ನಾಗಿದೆ ರೀ. ನೋಡಿ ನಿಮ್ಗೆ ಗೊತ್ತಾಗ್ತಾ ಇದೆಯಲ್ಲ ಅಂತ ಗೊತ್ತಿಲ್ಲ. ತೋರಿಸ್ತೀನಿ ನೋಡಿ. ಇಲ್ಲಿಂದ ಇಲ್ಲಿ ಬೈ ಇಲ್ಲಿ ಸೆಲ್ಲು, ಇಲ್ಲಿ ಬೈ ಇಲ್ಲಿ ಸೆಲ್ಲು, ಇಲ್ಲಿ ಬೈ ಇಲ್ಲಿ ಸೆಲ್ಲು, ಇಲ್ಲಿ ಬೈ ಇಲ್ಲಿ ಸೆಲ್ಲು, ಇಲ್ಲಿ ಸೆಲ್ಲಿಂಗ್ ನಡೆದಿದೆ ನೋಡಿ. ಮತ್ತೆ ಇಲ್ಲಿಂದ ಕರೆಕ್ಟಾಗಿ ಇಲ್ಲಿಗೆ ಬರ್ತಿದ್ದಾನೆ. ಮತ್ತೆ ಈ ಪಾಯಿಂಟಲ್ಲಿ ಬೈ ಮಾಡ್ಬೋದು. ಯಾಕಂದರೆ ಆಲ್ಮೋಸ್ಟ್ ಬುಕ್ ವ್ಯಾಲ್ಯೂಗಿಂತ ಕಡಿಮೆ ಟ್ರೇಡ್ ಆಗ್ತಿದೆ. ನಾವು ಈ ಶೇರ್ ಬಗ್ಗೆ ಆಲ್ರೆಡಿ ಪ್ರೀವಿಯಸ್ ವೀಡಿಯೋಸಲ್ಲಿ ಮಾತಾಡಿದ್ರಿ. ಓಕೆ ಕರ್ನಾಟಕ ಬ್ಯಾಂಕ್ ಕರೆಕ್ಟ್ ಆಗಿದೆ. ಟಾಟಾ ಪವರ್ ಇವತ್ತು 5.5% ಕರೆಕ್ಟ್ ಆಗಿದೆ. ಬಟ್ ವ್ಯಾಲ್ಯೂಯೇಷನ್ ಪ್ರಕಾರ ನೋಡಿದ್ರೆ ಟಾಟಾ ಪವರ್ ಬಂದ್ಬಿಟ್ಟು ಇದು ಜಾಸ್ತಿ ಪ್ರೈಸ್ ಜಾಸ್ತಿ ಇದೆ ರೀ. ಸೊ ಲಾಂಗ್ ಟರ್ಮ್ಗೂ ನಾವು ಇದನ್ನು ಕನ್ಸಿಡರ್ ಮಾಡೋದು. ಫ್ಯೂಚರ್ ಚೆನ್ನಾಗಿದೆ. ಫ್ಯೂಚರಲ್ಲಿ ಒಳ್ಳೆ ಪ್ರಾಜೆಕ್ಟ್ಸ್ ಮಾಡ್ತಿದ್ದಾರೆ. ಆಮೇಲೆ ರಾಜಸ್ಥಾನಲ್ಲಿ ಒಂದು ಇನ್ವೆಸ್ಟ್ ಮಾಡ್ತಿದ್ದಾರೆ ಸೋಲಾರ್ ಪವರ್ ಎನರ್ಜಿ. ಮತ್ತೆ ಇದ್ರು ನೋಡಿ ಇಲ್ಲಿ ತುಂಬ ದಿನದಿಂದ ಇಲ್ಲೇ ಟ್ರೇಡ್ ಆಗ್ತಿದ್ದಾನೆ. ಇಲ್ಲಿ ಬ್ರೇಕ್ಔಟ್ ಕೊಟ್ಟ ಮತ್ತೆ ಆ ಬ್ರೇಕ್ಔಟು ವಾರಿಂದ ನೋಡಿ ಇಲ್ಲಿ ಸಪೋರ್ಟ್ ತಗೋಬೇಕಾಗಿತ್ತು ಆ್ಯಕ್ಚುಲಿ. ಟ್ರೆಂಡ್ ಪ್ರಕಾರ ನೋಡಿ ಒಂದು ನ್ಯೂಸ್ ಬಂದ್ಬಿಟ್ಟು ಟ್ರೆಂಡ್ ಹೆಂಗೆ ಚೇಂಜ್ ಮಾಡುತ್ತೆ. ಒಂದು ನಾವು ಮಾಡೋ ಟೆಕ್ನಿಕಲ್ ಅನಾಲಿಸಿಸ್ನ ಹೆಂಗೆ ಅಪೋಸಿಟ್ ಆಗಿ ನಡೆಯುತ್ತೆ ಅನ್ನೋದು ನೋಡಿ. ಇಲ್ಲಿ ಬ್ರೇಕ್ಔಟ್ ಆಯ್ತಾ ನೋಡಿ. ಇದು ಪೂರ ರೆಸಿಸ್ಟೆನ್ಸು. ಈ ರೆಸಿಸ್ಟೆನ್ಸ್ ಲೈನ್ನ ಬ್ರೇಕ್ಔಟ್ ಮಾಡಿ ಮೇಲಕ್ಕೆ ಹೋಯಿತು. ಅಲ್ಲಿಂದ ರಿಟ್ರೇಸ್ಮೆಂಟ್ ಬಂದ. ಆ್ಯಕ್ಚುಲಿ ಇಲ್ಲಿ ರಿಟ್ರೇಸ್ಮೆಂಟ್ ಆಗಿ ಮೇಲಕ್ಕೆ ಹೋಗಬೇಕಾಗಿತ್ತು. ಸೊ ಆವತ್ತೇ ವಾರ್ ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ಡೇ ನೋಡಿ ರೆಡ್ ಕ್ಯಾಂಡಲ್ ಕೊಟ್ಟು ಇವತ್ತು ಫುಲ್ಲು ಡೌನ್. ಓಕೆನಾ ಕಾಣಿಸ್ತಿದೆ ಇಲ್ಲಿ ನೋಡಿ. ಇಲ್ಲಿ ಈ ರೆಡ್ ಕ್ಯಾಂಡಲ್ ಕೊಟ್ಬಿಟ್ಟು ಇವತ್ತು ಫುಲ್ ಡೌನ್ ಮಾಡ್ದ. ಈ ಗ್ರೀನ್ ಕ್ಯಾಂಡಲ್ ಬಂದಿದ ತಕ್ಷಣ ಎಲ್ಲ ಬೈ ಮಾಡಿರ್ತಾರೆ ರಿಟ್ರೇಸ್ಮೆಂಟ್ ತಗೊಳುತ್ತೆ ಅಂತ. ಬಟ್ ವಾರ್ ಬಂದ್ಬಿಟ್ಟು ಆ ನ್ಯೂಸು ಫುಲ್ ಎಫೆಕ್ಟ್ ಆಗಿದೆ ಸ್ಟಾಕ್ ಮೇಲೆ. ಸೌತ್ ಇಂಡಿಯನ್ ಬ್ಯಾಂಕು ನೋಡಿ. ಸೌತ್ ಇಂಡಿಯನ್ ಬ್ಯಾಂಕು ಇವತ್ತು 3.5% ಕರೆಕ್ಟ್ ಆಗಿದ್ದಾನೆ. ನೆಕ್ಸ್ಟ್ ರೆಸಿಸ್ಟೆನ್ಸ್ ಸೌತ್ ಇಂಡಿಯನ್ ಬ್ಯಾಂಕ್ಗೆ 22 ರೂಪೀಸ್ ಇದೆ. 20 ರೂಪೀಸ್ ಕೆಳಗಡೆ ಏನಾದರೂ ಸ್ಟಾಕ್ ಹೋಯಿತು ಅಂದರೆ ನೀವು ಸ್ವಲ್ಪನೇ ಕನ್ಸಿಡರ್ ಮಾಡ್ಬೋದು. ಯಾಕಂದರೆ ಇದು ಒಳ್ಳೆ ಬ್ಯಾಂಕೆ. ನೋಡಿ ಆರ್-ಎಸ್-ಐ ಬಂದ್ಬಿಟ್ಟು 25 ಹೋಗಿದೆ. ಸೊ ಆರ್-ಎಸ್-ಐ 30ಗೆ ಬೈ ಮಾಡ್ಬೋದು. 25 ಹೋಗಿದೆ. ಇನ್ನೂ ಕಡಿಮೆ ಹೋದಷ್ಟು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್‌ಗೆ ಒಳ್ಳೆ ಪ್ರಾಫಿಟ್ ಸಿಗುತ್ತೆ ಲಾಂಗ್ ಟರ್ಮಲ್ಲಿ. ಆಮೇಲೆ ತಮಿಳುನಾಡು ಮರ್ಕೆಂಟೈಲ್ ಬ್ಯಾಂಕು ಇದು ಸ್ಟಾಕ್ ಚೆನ್ನಾಗಿದೆ ರೀ. ಬಟ್ ಇದು ಯಾಕೆ ಹೋಗ್ತಿಲ್ಲ ಅಂದರೆ ಪ್ರಮೋಟರ್‌ಗೂ ಪ್ರಾಬ್ಲಮ್ ಇದೆ. ಸೊ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಸೊ ಆ ಕೇಸು ಕ್ಲೋಸ್ ಆಗೋ ಗಂಟ ಈ ಶೇರ್ ಮೇಲಕ್ಕೆ ಹೋಗೋದು ಡೌಟೇ. ಬಟ್ ಒಳ್ಳೆ ಬ್ಯಾಂಕು. ಯಾರಾದರೂ ಇನ್ವೆಸ್ಟ್ ಮಾಡಂಗಿದ್ರೆ ನೋಡಿ. ಇಲ್ಲ ಕೇಸು ಸಾಲ್ವ್ ಆದಮೇಲೆ ನಾವು ಇನ್ನು ತಗೊಳ್ಳೋಣ ಅನ್ನೋರು ತಗೋಬೋದು. ಮಣಪ್ಪುರಂ ಕರೆಕ್ಟ್ ಆಗಿದೆ. 200 ಡೇಸ್ ಆವರೇಜ್‌ನ ಬ್ರೇಕ್ಔಟ್ ಮಾಡಿದೆ. ನಾಳೆ ಏನಾದರೂ ಗ್ರೀನ್ ಕ್ಯಾಂಡಲ್ ಕೊಡುತ್ತಾ ಅಂತ ನೋಡಬೇಕು. ಮಣಪ್ಪುರಮು ನೋಡಿ ಇಲ್ಲಿ ಕನ್ಸಿಡರ್ ಮಾಡ್ಬೋದು. ಯಾಕಂದರೆ ಇವ್ರದ್ದು ಧೈರ್ಯವಾಗಿ ಮಾಡ್ಬೋದು ರೀ. ನೀವು 10 ವರ್ಷ 20 ವರ್ಷ ಈ ಸ್ಟಾಕ್‌ನ ಆರಾಮಾಗಿ ಹೋಲ್ಡ್ ಮಾಡ್ಬೋದು. ವ್ಯಾಲ್ಯೂಯೇಷನ್ ಪ್ರಕಾರ ಚೀಪ್ ಆಗಿದೆ. ಇನ್ನೊಂದು ಕ್ವಾರ್ಟರ್ಲಿ ಡಿವಿಡೆಂಡ್ ಬಂದ್ಬಿಡುತ್ತೆ. ಆಮೇಲೆ ಗೋಲ್ಡ್ ಅಗೈನ್ಸ್ಟ್ ಲೋನ್ ಇವ್ರು ಕೊಡೋದು. ಸೊ ನಾವು ಒಡವೆ ಇಟ್ಕೊಂಡೇ ಅವ್ರು ಲೋನ್ ಕೊಡ್ತಾರೆ. ಸೊ ಯಾರಾದರೂ ಲೋನ್ ರೀಪೇ ಮಾಡಿಲ್ಲ ಅಂದ್ರೂ ಇವಾಗ ಇದೇ ಹೌಸ್ ಲೋನ್ ಅಂದರೆ ಅವ್ರ ಮನೆ ಜಪ್ತಿ ಮಾಡಬೇಕಂದ್ರೆ ತುಂಬ ರೂಲ್ಸ್ ಇದೆ.
ಅದು ಕೋರ್ಟಿಂದ ನೋಟಿಸ್ ಕೊಡಬೇಕು, ಅದು ಇದು ತುಂಬ ಇದಿದೆ. ಬಟ್ ಗೋಲ್ಡ್ ಅಂದರೆ ನೋಡಿ ಅವರು ಒಂದು ಟೈಮ್ ಕೊಡ್ತಾರೆ, ಅಷ್ಟರೊಳಗೆ ನಾವು ಅಮೌಂಟ್ ಕಟ್ಟಿಲ್ಲ ಅಂದರೆ ಅದನ್ನ ಹರಾಜು ಹಾಕ್ಬಿಡ್ತಾರೆ. ಸೊ ಅವ್ರಿಗೇನು ಎಕ್ಸ್ಟ್ರಾ ಖರ್ಚು ಇಲ್ಲ ಟೈಮ್ ಡ್ಯೂರೇಷನು ಇರಲ್ಲ. ಒಂದು ಡೇಟ್ ಇರುತ್ತೆ, ಆ ಡೇಟ್ ಒಳಗಡೆ ಪೇಮೆಂಟ್ ಆಗಿಲ್ಲ ಅಂದರೆ ಅವ್ರು ಹರಾಜು ಬಿಟ್ಬಿಡ್ತಾರೆ. ಸೊ ಯಾವ ಕಡೆಯಿಂದನೂ ಲಾಸ್ ಆಗಲ್ಲ. ಇವಾಗ ಗೋಲ್ಡ್ ನೋಡಿ, ಇವಾಗ ಮಾರ್ಕೆಟ್ ಪ್ರೈಸ್ 7000 ಇದೆ ಅಂದರೆ ಅವ್ರು 5000 ಕೊಡ್ತಾರೆ ಲೋನ್ ಅಷ್ಟೇ. 2000 ಆಲ್ರೆಡಿ ಡಿಸ್ಕೌಂಟಲ್ಲೇ ಕೊಟ್ಟಿರ್ತಾರೆ. ಅದು ಅವ್ರ ಪ್ರಾಫಿಟ್ಟೇ. ಸೆಲ್ ಮಾಡುವಾಗ ಮಾರ್ಕೆಟ್ ವ್ಯಾಲ್ಯೂಗೆ ಸೆಲ್ ಮಾಡ್ತಾರೆ. ಸೊ ಯಾವ ಲೆಕ್ಕದಲ್ಲೂ ಇವ್ರಿಗೆ ಲಾಸ್ ಇರಲ್ಲ ಗೋಲ್ಡ್ ಅಗೇನ್ಸ್ಟ್ ಲೋನ್ ಕೊಡೋದ್ರಿಂದ. ಮುತ್ತುಡ್ಡು ಸೇಮು, ಇವರಿಬ್ಬರೇ ಕಾಂಪಿಟೇಟರು. ಮುತ್ತಿವುಡ್‌ಗಿಂತ ಮಣಪ್ಪುರಂ ಸ್ವಲ್ಪ ವ್ಯಾಲ್ಯೂಯೇಷನ್ ಚೆನ್ನಾಗಿದೆ ನೋಡಿ. ಇದು ಆಲ್ಮೋಸ್ಟ್ ನೋಡಿ ನಾವು ನಮ್ಮ ಸ್ಟ್ರಾಟಜಿ ಹತ್ರ ಇಲ್ಲ ರೀ ನೋಡಿ ಇದು. ನಮ್ಮ ಸ್ಟ್ರಾಟಜಿ ಹತ್ರ ಬರಬೇಕಂದ್ರೆ 1700 ಹತ್ರ ಬರಬೇಕು ಈ ಸ್ಟಾಕು. ಸೊ ಆವಾಗಲೇ ನಾವು ಬೈ ಮಾಡೋದು. ಮಣಪ್ಪುರಂ ಆಲ್ಮೋಸ್ಟ್ ಅದಕ್ಕಿಂತ ಕೆಳಗಡೆ ಹೋಗಿದೆ. ನೋಡಿ ನಾವು ಆಕ್ಚುಲಿ 188 ಬೈ ಮಾಡಬೇಕು. ಬಟ್ ಇವಾಗ 182 ಗಂಟ ಹೋಗಿದೆ. ಇನ್ ಕೇಸ್ ಈ ವಾರ್ ಎಫೆಕ್ಟಿಂದ ಏನಾದರೂ ಇದು 140 ಗಂಟ ಬರೋಕ್ಕೂ ಚಾನ್ಸಸ್ ಇದೆ. ನೋಡಿ ಈ ಲೋ ಬರ್ಬೋದು. 130, 140, 140 ಬಂದರೂ ಓಕೆ. ಯಾರು ಇವಾಗ ಇಲ್ಲಿ ಬೈ ಮಾಡಿದ್ದೀವಿ ನಾವು ಅಂದರೆ ಇಲ್ಲೊಂದು ಸ್ವಲ್ಪ ಅಮೌಂಟ್ ಹಾಕ್ತೀವಿ ಅಂತ ಮಾಡ್ಕೊಳ್ಳಿ. ಇಲ್ಲಿ ಲೋ ಬಂದಿದೆ. ಇಲ್ಲೊಂದು 5000 ಹಾಕ್ತೀರಿ. ಇಲ್ಲಿಂದನೇ ಮೇಲಕ್ಕೆ ಹೋಗಬೇಕು ಅಂತ ನಾವು ಅನ್ಕೊಳ್ಳೋದು ಬೇಡ. ಯಾಕಂದ್ರೆ ಮಾರ್ಕೆಟ್ ಹೆಂಗೆ ಹೋಗುತ್ತೆ ಅಂತ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ. ಸೊ ನೋಡಿ ಈ ಹೈಯಲ್ಲಿ ಬೈ ಮಾಡೋದು ಬದಲು ಈ ಲೋನಲ್ಲಿ ಬೈ ಮಾಡ್ತೀರಿ. ಇಲ್ಲಿಂದ ಮತ್ತೆ ಕರೆಕ್ಟಾಗಿ 140ಗೋ 150, 160 ಬಂದರೆ ಇನ್ನೊಂದು 5000 ಹಾಕಿ. ಆವರೇಜ್ ಮಾಡಿ ಲಾಂಗ್ ಟರ್ಮ್‌ಗೆ. ನಿಮಗೆ ಇದು ಆವರೇಜ್‌ಗೆ ನಿಮ್ಮ ಆವರೇಜ್ ಪ್ರೈಸ್ ಇಲ್ಲಿ ಬಂದು ಕೂತ್ಕೊಳ್ಳುತ್ತೆ. 170ನೋ 160ನೋ ನಿಮ್ಮ ಆವರೇಜ್ ಪ್ರೈಸ್ ಕೂತ್ಕೊಳ್ಳುತ್ತೆ. ಸೊ ಇದನ್ನು ಕ್ರಾಸ್ ಮಾಡಿದ ತಕ್ಷಣ ನೀವು ಪ್ರಾಫಿಟಲ್ಲಿ ಇರ್ತೀರಾ. ಏನಿಲ್ಲ, ಪ್ರೀವಿಯಸ್ ಹೈ ಹೋದ್ರೇನೆ ಸಾಕು, ನಿಮ್ಗೆ ಒಳ್ಳೆ ಪ್ರಾಫಿಟ್ ಸಿಗುತ್ತೆ. ನೋಡಿ ಆವರೇಜ್ ಪ್ರೈಸ್ ನಿಮ್ದು 160 ಬಿತ್ತು ಅಂತ ಮಾಡ್ಕೊಳ್ಳಿ. ಇಲ್ಲಿಂದ ಎಷ್ಟು ಪರ್ಸೆಂಟ್ ಆಯಿತು? ಆಲ್ಮೋಸ್ಟ್ 40% ಸಿಗುತ್ತೆ ನಿಮಗೆ ಪ್ರೀವಿಯಸ್ ಹೈ ಹೋದ್ರೇನೆ. ಸೊ ಒಂದೇ ಸರಿ ಅಮೌಂಟ್ ಹಾಕ್ಬೇಡಿ. ಈ ವಾರ್ ನ್ಯೂಸ್ ಇರೋದ್ರಿಂದ ಇದೊಂದು ಒಳ್ಳೆ ಚಾನ್ಸ್ ಬೈ ಮಾಡೋಕ್ಕೆ. ಇಲ್ಲಿ ಭಯ ಬಿದ್ದು ಯಾರಾದರೂ ಇನ್ವೆಸ್ಟ್ ಮಾಡಿಲ್ಲ ಅಂದರೆ ನೀವು ಹೈ ಹೋದ್ಮೇಲೆ ತಗೊಳ್ತೀರಾ. ಆವಾಗ ನಾನು ತಗೊಂಡಿದ ತಕ್ಷಣ ಮಾರ್ಕೆಟ್ ಕೆಳಗೆ ಬಂತು, ಕರೆಕ್ಷನ್ ಬಂತು ಅಂತ ನಾವು ಬಾಧೆ ಬೀಳ್ತೀರಿ. ನೋಡಿ ಈ ಹೈಯಲ್ಲಿ ತಗೊಂಡಿರೋರ ಗತಿ ಎಲ್ಲ ಏನು ಅಂತ. ನೋಡಿ ಈ ಹೈಯಲ್ಲಿ ಎಷ್ಟು ಜನ ತಗೊಂಡಿದ್ದಾರೆ. ಇಲ್ಲೆಲ್ಲ ಯಾರೋ ಬೈ ಮಾಡಿದ್ದಾರೆ. ಅವ್ರು ಹಿಂಗೆ ಇಟ್ಕೊಂಡು ಕೂತ್ಕೊಂಡಿರ್ತಾರೆ ಯಾವಾಗ ಮೇಲಕ್ಕೆ ಬರುತ್ತಪ್ಪ ಅಂತ. ದುಡ್ಡಿರೋರು ಆವರೇಜ್ ಮಾಡ್ತಾರೆ. ಸೊ ಮನಿ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟ್. ನೋಡಿ ಇವಾಗ ಇಲ್ಲಿ ಗಂಟ ಬರೋಕ್ಕೆ ಚಾನ್ಸಸ್ ಇದೆ. ಬಟ್ ಇಲ್ಲಿ ಗಂಟ ಬರುತ್ತೆ ಅಂತ ನನಗೂ ಕನ್ಫರ್ಮ್ ಇಲ್ಲ. ಬಂದರೆ ನಾನು ಬೈ ಮಾಡ್ತಾ ಇರ್ತೀನಿ. ನೋಡಿ ಇಲ್ಲಿ ಅಮೌಂಟ್ ಹಾಕಿದ್ದೆ. ಇಲ್ಲೊಂದು ಅಮೌಂಟ್ ಹಾಕ್ತೀನಿ. ಕರೆಕ್ಟ್ ಆಗ್ತಾ ಸ್ವಲ್ಪ ಅಮೌಂಟ್ ಇನ್ವೆಸ್ಟ್ ಮಾಡ್ತಾ ಇರ್ತೀನಿ. ಒಂದಿನ ಒಳ್ಳೆ, ಯಾಕಂದ್ರೆ ಧೈರ್ಯವಾಗಿ ಆಗ್ಬೋದು. ಯಾಕಂದ್ರೆ ಇವ್ರದ್ದು ನೆಗೆಟಿವ್ ಪಾಯಿಂಟ್ಸ್ ಇಲ್ಲ. ಇವ್ರ ಬಿಸ್ನೆಸ್ಸು ಚೆನ್ನಾಗಿದೆ. ಸೊ ಮಿಡಲ್ ಕ್ಲಾಸ್‌ಗೆ ಯಾವಾಗ ಏನು ಕಷ್ಟ ಬಂದರೂ ಒಡವೆನೇ ಎತ್ಕೊಂಡೋಗಿ ಅಡಮಾನ ಇಡೋದು. ಸೊ ಆ ವಿಷಯದಲ್ಲಿ ಅವ್ರು ಪ್ರಾಫಿಟಬಲ್ ಆಗಿ ಇರ್ತಾರೆ. ಓಕೆ, ಮಣಪ್ಪುರಂ ಮುತ್ತೂಟ್ಗಿಂತ ಮಣಪ್ಪುರಂ ಲೋನಲ್ಲಿದೆ. ಓಕೆ, ಮಾರ್ಕೆಟ್ ಎಷ್ಟಿದೆ? ಸೊ ಬೇರೆ ಶೇರ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ ಗೈಸ್, ಥ್ಯಾಂಕ್ ಯು.